ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಪ್ರಕರಣದಲ್ಲಿ ಮಾಂಡೂಕ್ಯೋಪನಿಷತ್ತು ಮತ್ತು ಉಪನಿಷತ್ತುಗಳನ್ನು ಓದುವಾಗ ಸಾಕಷ್ಟು ನಮಗೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸಾಕಷ್ಟು ಡೌಟ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆ ಪ್ರಶ್ನೆಗಳಲ್ಲಿ ಒಂದು ಯಾವುದಂದ್ರೆ, ಜಾಗೃತ ಅವಸ್ಥೆಯಲ್ಲಿ ಅಥವಾ ಜಾಗೃತದಲ್ಲಿ ದೇಹ ಮನಸ್ಸು ಇಂದ್ರಿಯಗಳಿದೆಯಲ್ಲ, ಇವು ದೇಹ ಮನಸ್ಸು ಎಲ್ಲ ಇದ್ದೇ ಇದೆ. ಇದು ಆದರೆ ಸುಷುಪ್ತಿಯಲ್ಲಿ ಇವು ನಾಶವಾದಂಗೆ ಕಾಣ್ತವೆ, ನಾಶವಾಗಿರುತ್ತವೆ ಅಂತಕ್ಕಂಥ. ಅಂದರೆ ಸುಷುಪ್ತಿಯಲ್ಲಿ ಯಾವುದೂ ಇಲ್ವಲ್ಲ, ಅದರ ಎಫೆಕ್ಟ್ಸ್ ಯಾವುದೂ ಇಲ್ವಲ್ಲ, ಆ ಥರ ಇದೆ ಇಲ್ವಲ್ಲ. ಹಾಗೆ ನಾಶವಾಗಿದ್ದರೆ ಅವುಗಳು ಮತ್ತೆ ಹೇಗೆ ಪುನಃ ಪ್ರತ್ಯಕ್ಷವಾಗುತ್ತದೆ ಅಂತಕ್ಕಂಥದಕ್ಕೆ ಒಂದು ಉತ್ತರ ಹುಡ್ಕೋಣ. ಇಲ್ಲಿ ಉತ್ತರ ಹುಡುಕೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ಇದನ್ನು ಸಂಪೂರ್ಣವಾಗಿ ಕೇಳಿದ ನಂತರ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ನಮೂದಿಸಿ ಅಂತ ಕೇಳ್ಕೊಳ್ತಾ, ಒಂದು ರೀತಿ ಮಾಂಡೂಕ್ಯೋಪನಿಷತ್ತು, ಪ್ರಮುಖ ಶಾಸ್ತ್ರಜ್ಞರು, ಆಧುನಿಕ ವೈಜ್ಞಾನಿಕ ದೃಷ್ಟಿಗಳು ಇವರೆಲ್ಲವೂ ಕೂಡ ಒಂದು ರೀತಿ ಹೇಗೆ ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾತ್ವಿಕವಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಅಂದರೆ ಸರಳವಾಗಿ ಈ ಪ್ರಶ್ನೆ ಏನಪ್ಪ ಅಂದರೆ, ಸುಷುಪ್ತಿಯಲ್ಲಿ, ಅಂದರೆ ಸುಷುಪ್ತಿ ಅಂತಂದರೆ ಡೀಪ್ ಡ್ರೀಮ್ಲೆಸ್ ಸ್ಟೇಟ್ ಆಫ್ ಸ್ಲೀಪ್ ಅಂತ ಹೇಳೋಣ. ಅಲ್ಲಿ ನಮಗೇನು ತಿಳಿಲಿಲ್ಲ ಅಂತ ಹೇಳ್ತೀವಿ ನಾವು. ನಮಗೇನು ಸುಷುಪ್ತಿಯಲ್ಲಿ ನಮಗೇನು ಜ್ಞಾಪಕವೇ ಇಲ್ಲ ಅಂತಕ್ಕಂಥದ್ದು, ಅಥವಾ ಏನೂ ಗೊತ್ತಿಲ್ಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ದೇಹ ಮನಸ್ಸು ಇಂದ್ರಿಯಗಳು ಎಲ್ಲ ನಮ್ಮ ಸಮಸ್ತವೂ ಕೂಡ ಅವುಗಳ ಕಾರ್ಯ ನಿಂತಂತೆ ಇರುತ್ತೆ. ಅಂದರೆ ನಿಂತಂತೆಯೇ ನಮಗೆ ತೋರ್ತಾ ಇರುತ್ತೆ. ಆದರೆ ಜಾಗೃತೆ ಆದಾಗ ಇವುಗಳೆಲ್ಲವೂ ಕೂಡ ದೇಹ ಮನಸ್ಸು ಇಂದ್ರಿಯಗಳು ಮತ್ತೆ ಕಾಣಿಸುತ್ತವೆ. ಹೀಗೆ ಆಗತಕ್ಕಂಥ ಒಂದು ಪ್ರಕ್ರಿಯೆನ ಹೇಗೆ ವಿವರಿಸಬೇಕು, ಹೇಗೆ ತಿಳ್ಕೊಳ್ಬೇಕು, ಇದನ್ನು ಏನಂತ ತಿಳಿಯಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈ ಉಪನಿಷತ್ತಲ್ಲಿ ಇದೊಂಥರ ಸಾಂಪ್ರದಾಯಿಕ ದರ್ಶನ ಅಂತ ಹೇಳಿ ಅನ್ಕೊಳ್ಳೋಣ. ಮಾಂಡೂಕ್ಯೋಪನಿಷತ್ತಲ್ಲಿ ಮುಖ್ಯ ಅಂಶಗಳೇನಪ್ಪ ಅಂತಂದರೆ, ಅಲ್ಲಿ ಮಾಂಡೂಕ್ಯೋಪನಿಷತ್ತಲ್ಲಿ 4 ಸ್ಥಿತಿಗಳು ಹೇಳ್ತಾರೆ. ಒಂದು ವೈಶ್ವಾನರ, ಅಂದರೆ ಜಾಗೃತಾವಸ್ಥೆ ಅಂತಕ್ಕಂಥದ್ದು. ವೈಶ್ವಾನರಾವಸ್ಥೆ, ಜಾಗೃತಾವಸ್ಥೆ ಅದು. ಇನ್ನೊಂದು ತೈಜಸಾವಸ್ಥೆ, ಅಂದರೆ ಒಂದು ರೀತಿಯ ಸ್ವಪ್ನಾವಸ್ಥೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಜ್ಞಾವಸ್ಥೆ ಅಥವಾ ಸುಷುಪ್ತಿ ಅಂತ ಹೇಳ್ಬೋದು. ಇನ್ನೊಂದು ತುರ್ಯಾವಸ್ಥೆ, ಅಂದರೆ 4ನೇದು ಚತುರ್ಥಿ ಅವಸ್ಥೆ ಏನಂದರೆ ಸರ್ವಾತೀತ ಸಾಕ್ಷಿ ಅಂತ ಅದನ್ನು ಕರಿಬೋದು. ಇಲ್ಲೇನಂತಂದರೆ, ಸುಷುಪ್ತಿಯಲ್ಲಿ ಮಾನಸಿಕ ಚಟುವಟಿಕೆಗಳು, ಸುಷುಪ್ತಿಯಲ್ಲಿ ಗಮನಿಸಿ, ಮಾನಸಿಕ ಚಟುವಟಿಕೆಗಳು ಬಹಳ ತೀವ್ರವಾಗಿ ನಿಧಾನಗೊಳ್ಳುತ್ತವೆ. ಅಲ್ಲಿ ಕನಸುಗಳಿಲ್ಲ. ಇಂದ್ರಿಯಗಳೆಲ್ಲವೂ ಕೂಡ ಒಂದು ರೀತಿಯ ತಣ್ಣಗಾಗ್ಬಿಡುತ್ತವೆ ಅಂತಕ್ಕಂಥದ್ದು. ಆದರೂ ಇಲ್ಲಿ ಸಾಕ್ಷಿ ಚೈತನ್ಯ ಅಂತಕ್ಕಂಥದ್ದು ಇರೋದಲ್ಲ, ಆತ್ಮ ಅಥವಾ ಸಾಕ್ಷಿ ಅಂತಕ್ಕಂಥದ್ದು ಅಲ್ಲಿ ಸದಾ ಇರುತ್ತೆ. ಆ ಸತ್ಯವಾದ ಆತ್ಮವನ್ನು ಅದು ಸಾಕ್ಷಿಯಾಗಿ ನೋಡುವುದರಲ್ಲಿ ಒಂದು ರೀತಿ ವ್ಯತ್ಯಯವಿರಲ್ಲ ಅಂತಕ್ಕಂಥದ್ದು. ಅದರಂತೆ ಉಪಾಧಿರಹಿತವಾದ ಆತ್ಮವೇ ಶಾಶ್ವತ, ಅಂದರೆ ದೇವರಾಶಿ ರಹಿತವಾದ ಆತ್ಮವೇ ಶಾಶ್ವತ. ದೇಹ ಮನಸ್ಸುಗಳು ಬದಲಾಗುವು, ಆದರೆ ಅವು ಸುಷುಪ್ತಿಯಲ್ಲಿ ತಾತ್ಕಾಲಿಕವಾಗಿ ನಿಷ್ಕ್ರಿಯವಾಗಿ ಇರೋ ಥರ ಹೇಳ್ಬೋದು. ನಾವು ನಿಷ್ಕ್ರಿಯವಾಗಿತ್ತು ಅಂತ ಹೇಳ್ಬೋದು. ಅದರ ಅರ್ಥ ಏನಂದರೆ,
ಸುಷುಪ್ತಿಯಲ್ಲಿ ನಾಶ ಎನ್ನುವುದು, ನಾಶದ ಅರ್ಥ ಏನಂದರೆ ನಿಷ್ಕ್ರಿಯತೆ. ಇಟ್ಸ್ ನಾಟ್ ಆಕ್ಟಿವ್, ಇಟ್ ಈಸ್ ಪ್ಯಾಸಿವ್. ಇಟ್ ಈಸ್ ದೇರ್ ಬಟ್ ಇಟ್ ಈಸ್ ನಾಟ್ ಆಕ್ಟಿಂಗ್ ಅಂತಕ್ಕಂಥದ್ದು. ಅಸ್ಪಷ್ಟತೆ, ಸತ್ಯವಾಗಿ ಅವು ನಾಶವಾಗುವುದಿಲ್ಲ, ಆತ್ಮವೇ ಹಾಗೆ ಉಳಿದಿರುತ್ತದೆ. ಜಾಗೃತೆಯಲ್ಲಿ ಉಪಾಧಿಕಾರದ ಅಂದರೆ ಮನಸ್ಸಿನ ಸಕ್ರಿಯತೆ ಪುನರಾರಂಭವಾಗುತ್ತದೆ ಎಂಬ ಒಂದು ಇದಿರುತ್ತಲ್ಲ, ಅದೇ ಒಂದು ವಿವೇಚನೆ, ಅನಿಸುವುದೇ ಒಂದು ಮೌಲಿಕ ವಿವೇಚನೆ ಅಂತ ಹೇಳ್ಬೋದು. ಇನ್ನು ಆದಿಶ್ರೀ ಶಂಕರಾಚಾರ್ಯ ದೃಷ್ಟಿನಲ್ಲಿ ಅದ್ವೈತ ವಿವೇಚನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಶಂಕರಾಚಾರ್ಯರು ಅವಿದ್ಯಾ ಅಂದರೆ ಮಾಯಾ, ಇದರಿಂದ ಉಂಟಾಗುವ ಆ ಅವಿಭಕ್ತಿ ಬಗ್ಗೆ ಹೇಳ್ತಾರೆ. ಮನಸ್ಸು ಬೋಧನೆಗಳೇ ಆತ್ಮದ ಮೇಲೆ ಒಂದು ರೀತಿಯ ಒಂದು ಪರದೆ ಅಥವಾ ಆಹಾರ ಆಗೋದು. ಸುಷುಪ್ತಿಯಲ್ಲಿ ಅವಿಭಾವ, ಮೈಂಡ್ ಆಕ್ಟಿವಿಟಿ ಅಂದರೆ ಅದರ ಮನಸ್ಸಿನ ಚಲನೆ ಕಡಿಮೆ ಆದಾಗ ಆ ಭ್ರಮೆ ಅಲ್ಪವಾಗುತ್ತದೆ. ಜಾಗೃತೆಯಲ್ಲಿ ಮತ್ತೊಮ್ಮೆ ಅವಿದ್ಯಾ ಆವರಣ, ಮನಸ್ಸು ಕಾರ್ಯಕ್ಕೆ ಬರುತ್ತದೆ. ಇದೇ ದೇಹ ಮನಸ್ಸುಗಳನ್ನ ಪ್ರತ್ಯಕ್ಷ ಮಾಡ್ತದೆ ಅಂತ ಹೇಳ್ಬೋದು. ಅದ್ವೈತದಲ್ಲಿ ಇದನ್ನ ಹುಟ್ಟು ಅಥವಾ ಪುನರ್ಜನ್ಮವನ್ನು ಅವಿದ್ಯಾ ಆಧಾರಿತ ಪ್ರತಿಫಲನ ಅಂತ ನೋಡ್ತಾರೆ. ಇನ್ನು ಸಾಂಖ್ಯ ಯೋಗ ದರ್ಶನದಲ್ಲಿ ಪುರುಷ ಮತ್ತು ಪ್ರಕೃತಿ ವಿಭಿನ್ನ, ಮನಸ್ಸು ಇಂದ್ರಿಯಗಳು ಪ್ರಕೃತಿಯ ರೂಪಗಳು. ಸುಷುಪ್ತಿಯಲ್ಲಿ ಪ್ರಕೃತಿಯ ಗುಣಗಳ ಚಲನೆ ತಗ್ಗುತ್ತೆ. ಯೋಗಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನಿಯಮಿತ ಅಭ್ಯಾಸದಿಂದ ಸಮಾಧಿ ಅಂದರೆ ಆ ಸ್ವರೂಪವನ್ನು ಅರಿತರೆ ನಿದ್ರೆಯಂತಹ ಸ್ಥಿತಿಗಳಲ್ಲೂ ವ್ಯಕ್ತಿ ಸಾಕ್ಷಿ ಸ್ಥಿತಿಯನ್ನು ಗಮನಿಸಬಲ್ಬಹುದು ಅಂತಕ್ಕಂಥದ್ದು ಯೋಗಶಾಸ್ತ್ರಗಳನ್ನು ಹೇಳುವಂಥ. ಇನ್ನು ಆಧುನಿಕ ವೈಜ್ಞಾನಿಕ ದೃಷ್ಟಿ, ನ್ಯೂರೋ ಸೈನ್ಸ್ ಅಥವಾ ಮನೋವಿಜ್ಞಾನ ಏನು ಹೇಳುತ್ತೆ ಅಂದರೆ, ನಿದ್ರೆ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು ಈ ಒಂಥರ ಯಾಂತ್ರಿಕ ದೃಷ್ಟಿ, ಅಂದರೆ ತಂತ್ರ ಸೈಂಟಿಫಿಕ್ ದೃಷ್ಟಿನಲ್ಲಿ ನೋಡೋದಾದರೆ, ನಿದ್ರೆಯಲ್ಲಿ ಮಿದುಳಿನ ವಿವಿಧ ಹಂತಗಳು, REM NREM ಅಂತಕ್ಕಂಥದ್ದು ಇರ್ತಲ್ಲ, ವಿವಿಧ ಹಂತಗಳು ಉಂಟಾಗುತ್ತೆ. ಅಲ್ಲಿ ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಅಲ್ಲಿ ಆ ಇನ್ಪುಟ್ ಅಂತ ಹೇಳ್ತೀವಲ್ಲ, ಅದು ಕಡಿಮೆ ಆಗುತ್ತೆ. ಕೆಲವು ನೆಟ್ವರ್ಕ್ಗಳು ಅಲ್ಲಿ ತಲೆ ಒಳಗಿರ್ತಕ್ಕಂಥ ನೆಟ್ವರ್ಕ್, ಡಿಫಾಲ್ಟ್ ಮೋಡ್ ಅಂತ ಹೇಳ್ತಾರಲ್ಲ, ತಲೋಮೋ ಕಾರ್ಟಿಕಲ್ ಲೂಪ್ಸ್ ಅಂತ ಹೇಳ್ತಾರಲ್ಲ, ಅವು ಭಿನ್ನವಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾರೆ. ಅದರಿಂದ ಕಾನ್ಷಿಯಸ್ ಪರ್ಸೆಪ್ಷುವಲ್ ಪ್ರೋಸೆಸಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಅದು ತಾತ್ಕಾಲಿಕವಾಗಿ ಸ್ಥಗಿತವಾಗಿರುತ್ತದೆ. ಇನ್ನು ಕೆಲ ಹಂತಗಳಲ್ಲಿ ಮೆಮೊರಿ ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ. ಮೆಮೊರಿ ಇದ್ದದ್ದು ಅದೆಲ್ಲ ಕನ್ಸಾಲಿಡೇಟ್ ಆಗ್ತದೆ. ಇನ್ನು ಪುನರುತ್ಥಾನ ಅಂದರೆ ರಿಯಾಕ್ಟಿವೇಶನ್ ರೀತಿ, ಜಾಗೃತಕ್ಕೆ ತರಲು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ, ಬೆಳಕು, ಶಬ್ದ, ಇದು ಮುಖ್ಯ. ಇನ್ನೊಂದು ಇಂಟರ್ನಲ್ ಸಿರ್ಕಾಡಿಯನ್ ಅರೌಸಲ್ ಸಿಸ್ಟಮ್ಸ್ ಅಂತ ಹೇಳ್ತಾರೆ, ಬ್ರೈನ್ ಸ್ಟೆಮ್, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, ಇವೆಲ್ಲ ಸಕ್ರಿಯಗೊಳ್ಳುತ್ತವೆ ಅಂತ ಹೇಳ್ತಾರೆ. ಅಂದರೆ ನ್ಯೂರಲ್ ಪ್ಯಾಟರ್ನ್ಸ್ ಅಂತ ಅವಶಿಷ್ಟ ಹೇಳ್ತಾರಲ್ಲ, ಮತ್ತೆ ರಿಯಾಕ್ಟಿವೇಶನ್ ಅಂತಕ್ಕಂಥದ್ದೆಲ್ಲ ಉದ್ಭವ ಆಗತಕ್ಕಂಥದ್ದು ದೇಹ ಮನಸ್ಸನ್ನು ಜಾಗೃತಕ್ಕೆ ತರುತ್ತದೆ. ಇದು ದೇಹ ಮನಸ್ಸನ್ನು ಪುನರ್ಜನನ ಅಂತ ಹೇಳೋದು. ಇಲ್ಲಿ ಸ್ಮರಣೆ ಮತ್ತು ಅನುಭವದ ವ್ಯತ್ಯಾಸ ಇರುತ್ತೆ ಅಂತ. ನಿದ್ರೆಯಲ್ಲಿ ಸಂಭವಿಸಿದ ಕ್ರಿಯೆಗಳು ಏನೇನಾಗುತ್ತಲ್ಲ, ಅದು ಎಪಿಸೋಡಿಕ್ ಎನ್ಕೋಡಿಂಗ್ ಅಂತ ಹೇಳ್ತಾರಲ್ಲ, ಅದಾಗೋದಿಲ್ಲ. ಆದ್ದರಿಂದ ಎಚ್ಚರವಾದಾಗ ನನಗೇನು ನೆನಪಿಲ್ಲ ಅಂತ ವರದಿ ಮಾಡ್ತೇವೆ ಅಂತ. ಅದರ ವ್ಯಾಖ್ಯಾನ ಈ ಥರ ಇದೆ ಸೈಂಟಿಫಿಕ್ ಪ್ರಕಾರ. ಅಂದರೆ ಎನ್ಕೋಡೇ ಆಗೋದಿಲ್ಲ, ಅದರಿಗೆ ರಿಜಿಸ್ಟರೇ ಆಗೋದಿಲ್ಲ, ಅದರಿಂದ ನಮಗೇನು ಗೊತ್ತಾಗಲ್ಲ ಅಂತ. ಸುಖನ ದುಃಖನ ಅದೇನು ಎನ್ಕೋಡೇ ಆಗಲ್ಲ. ಎನ್ಕೋಡ್ ಆದರೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ದೈಹಿಕ ಸ್ಥಿತಿಗಳಿದೆಯಲ್ಲ, ಮಸಲ್ ಟೋನ್, ಹಾರ್ಮೋನಲ್ ಲೆವೆಲ್ಸ್, ಅದೆಲ್ಲ ನಿದ್ರೆಯಿಂದ ಪ್ರತ್ಯೇಕವಾಗಿ ಅವು ಅದ್ರ ಪಾಡ್ಗದ ಕೆಲಸ ಮಾಡ್ತಾ ಇರ್ತವೆ. ಯಾಕೆಂದರೆ ಅವು ಮೆದುಳಿನ ಪರಿಸರದಿಂದ ನಿಯಂತ್ರಿತವಾಗಿರದೆ ಅಂತಕ್ಕಂಥದ್ದು. ಇನ್ನು ಎರಡರನ್ನ ಹೇಗೆ ಇದು ಮಾಡೋದು ಅಂದರೆ,
ವಿಜ್ಞಾನ ತತ್ವಶಾಸ್ತ್ರ ಹೇಗೆ ಅದನ್ನು ಹೊಂದಾಣಿಕೆ ಮಾಡೋದು ಅಂದರೆ, ಉಪನಿಷತ್ತು ಸುಷುಪ್ತಿಯಲ್ಲಿ ಮನಸ್ಸಿನ ಚಟುವಟಿಕೆಗಳು ತಗ್ಗಿವೆ, ಆತ್ಮ ಸಾಕ್ಷಿಯಾಗಿರ್ತದೆ ಅಂತಕ್ಕಂಥದ್ದು. ವೈಜ್ಞಾನಿಕವಾಗಿ ಮೆದುಳಿನ ಜಾಲಗಳು ತಾತ್ಕಾಲಿಕವಾಗಿ ಅವು ಸುಮ್ಮನೆ ಇದೆ, ಎಚ್ಚರದಿಂದ ಗರಿಷ್ಠ ಆಕ್ಟಿವೇಶನ್ ಆಗೋ ವೇಳೆ ವಾಪಸ್ ಬರುತ್ತವೆ ಅಂತಕ್ಕಂಥದ್ದು. ಒಟ್ಟಾರೆ ಉದ್ಭವವಾಗುವ ವಿಮೋಚನೆಯಾಗುವ ಪ್ರಕ್ರಿಯೆ ಎರಡೂ ರೀತಿ ಒಂದೇ ಘಟನೆಗೆ ವಿಭಿನ್ನ ಭಾಷೆಗಳು. ಉಪನಿಷತ್ತಲ್ಲಿ ಆ ಘಟನೆಗೆ ಆಧ್ಯಾತ್ಮಿಕ ಸಾಕ್ಷ್ಯ ದೃಷ್ಟಿಯಿಂದ, ವಿಜ್ಞಾನದಲ್ಲಿ ನ್ಯೂರೋ ವೈಜ್ಞಾನಿಕ ವೇಳೆ ವಿವರಣೆ ಮಾಡಲಾಗ್ತದೆ. ಕೆಲ ಪ್ರಮುಖ ಅನುಮಾನಗಳ ಒಂದು ರೀತಿಯ ಸ್ಪಷ್ಟನೆ ನೋಡೋಣ. ಶಂಕಾ ನಿವಾರಣೆ ಅಂತಕ್ಕಂಥದ್ದು. ಅದಕ್ಕೆ ನಿಶ್ಚಿತವಾಗಿ ಸುಷುಪ್ತಿಯಲ್ಲಿ ದೇಹ ಭೌತಿಕವಾಗಿರುತ್ತೆ, ಆದರೆ ದೇಹ ಅನ್ವಯಿ ಮನಸ್ಸಿನ ಅನುಭವ ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ ಅಂತಕ್ಕಂಥ. ಉಪನಿಷತ್ತಿನಲ್ಲಿ ಆತ್ಮ ಸಾಧಾರಣವಾಗಿ ಸಾಕ್ಷಿ, ಆದರೆ ವೈಜ್ಞಾನಾತ್ಮಕವಾಗಿ ಅನುಭವಿ ಅಂತ ಹೇಳ್ಬೋದು, ಪರೀಕ್ಷಿಸುವುದಿಲ್ಲ ಅಂತ ಹೇಳ್ಬೋದು. ಮನುಷ್ಯನ ಜಾಗೃತಿ ಪುನಃ ಹೇಗೆ ಅಂದರೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಮತ್ತು ಸೆನ್ಸರಿ ಇನ್ಪುಟ್ ಕಂಬೈನ್ಡ್ ವಿತ್ ಹೋಮಿಯೋಸ್ಟ್ಯಾಟಿಕ್ ಡ್ರೈವ್ ರಿಯಾಕ್ಟಿವೇಟ್ ಕಾರ್ಟಿಕಲ್ ನೆಟ್ವರ್ಕ್ಸ್ ಅಂತ ಹೇಳ್ತಾ ಒಂದು ಐ ಜಸ್ಟ್ ಪಿಕ್ಡ್ ಇಟ್ ಅಪ್ ಫ್ರಮ್ ಸಮ್ ಥಿಂಗ್. ಸೊ ದಿಸ್ ಇಸ್ ಹೌ ಇಟ್, ಮನುಷ್ಯನ ಜಾಗೃತಿ ಹೇಗಾಗುತ್ತೆ ಅಂತಕ್ಕಂಥ. ಸೊ ಸುಷುಪ್ತಿ ಒಂದು ರೀತಿ ಅದು ಆಳವಾದ ವಿಶ್ರಾಂತಿ ಮತ್ತು ಮನಃಶಾಂತಿಯ ಸ್ಥಿತಿ ಅಂತ ಹೇಳ್ಬೋದು. ಉಪನಿಷತ್ತುಗಳು ಮತ್ತು ವಿಜ್ಞಾನ ಒಟ್ಟಿಗೆ ಹೇಳೋದೇನೆಂದರೆ, ಮನಸ್ಸು ಸ್ಥಗಿತ, ಆತ್ಮ ಉಳಿಯುತ್ತೆ, ಮೆದುಳು ಪುನಃ ಸಕ್ರಿಯವಾದಾಗ ಜಾಗೃತ ಮರುಸೃಷ್ಟಿ ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ಉತ್ತಮ ನಿದ್ರೆ, ಯೋಗ, ಧ್ಯಾನ ಎಲ್ಲವೂ ಜಾಗೃತಿಯ ಗುಣವನ್ನು ಸುಧಾರಿಸುತ್ತವೆ ಅಂತಕ್ಕಂಥದ್ದು ಪ್ರಾಯೋಗಿಕವಾಗಿ ಹೇಳೋದಾದರೆ, ಮತ್ತು ಯಥಾರ್ಥದ ಅರಿವನ್ನು ಮರೆಯಲು ಸಹಾಯ ಮಾಡುತ್ತವೆ ಅಂತಕ್ಕಂಥದ್ದು. ಸುಷುಪ್ತಿಯಲ್ಲಿ ಮನಸ್ಸಿನ ಚಟುವಟಿಕೆ ತಾತ್ಕಾಲಿಕವಾಗಿ ನಿಲ್ಲುತ್ತೆ. ಆತ್ಮ ಅಂದರೆ ಸಾಕ್ಷಿ ಶಾಶ್ವತ. ಜಾಗೃತಿಗೆ ತರುವ ಯಂತ್ರಾಂಶ ಅಂದರೆ ಮೈಂಡ್ ರೀಸೆಟ್ಟಿಂಗ್ ಅಂತಾರಲ್ಲ, ಮೆದುಳು ರೀಸೆಟ್ಟಿಂಗ್, ಪುನಶ್ಚೇತನದ ಮೂಲಕ ದೇಹ ಮನಸ್ಸುಗಳನ್ನು ಮರುಪ್ರತ್ಯಕ್ಷ ಮಾಡುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಈ ಒಂದು ಪ್ರಶ್ನೆ ಇತ್ತಲ್ಲ, ಜಾಗೃತದಲ್ಲಿ ದೇಹ ಮನಸ್ಸು ಇಂದ್ರಿಯಗಳಲ್ಲಿ ಸುಷುಪ್ತಿಯಲ್ಲಿ ನಾಶವಾಗಿದ್ದರೆ ಅವುಗಳು ಏಕೆ ಮತ್ತು ಹೇಗೆ ಪುನಃ ಪ್ರತ್ಯಕ್ಷವಾಗುತ್ತವೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಪ್ಲೀಸ್ ಲೈಕ್, ಶೇರ್ and subscribe to my channel. Please post your comments after having gone through the video talk completely. Thank you, viewers.